ಪೂಗ ಸಿರಿ ಅಂತ ಹೇಳಿದ್ರೆ ಪೂಗ ಅಂತ ಹೇಳಿದ್ರೆ ಅಡಿಕೆ, ಸಿರಿ ಅಂತ ಹೇಳಿದ್ರೆ ಸಿಂಗಾರ. ತುಂಬಾ ಕೆಲಸ ಇದೆ, ಒಂದು ದಿವಸ ಪುರ್ಸೊತ್ತಿಲ್ಲ. ಒಂದು ದಿವಸ ರಜೆ ಕೊಟ್ಟರು ಕೂಡ ಯಾಕೆ ರಜೆ ಕೊಟ್ಟರು ಅಂತ ನನ್ನ ಹತ್ರ ಹುಡುಗರು ಕ್ವಶನ್ ಮಾಡ್ತಾರೆ. ಈಗ ಹಾಗೆ ಆಗಿದೆ ನನ್ನ ಬರೀ. ವಾಯ್ಸ್ ಆಫ್ ಪುತ್ತೂರಿನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ನಾವಿವತ್ತು ಕಡಬ ತಾಲೂಕಿನ ಎಣ್ಮೂರು ಅಂತ ಒಂದು ಗ್ರಾಮದಲ್ಲಿದ್ದೇವೆ. ನಮ್ಮ ಜೊತೆ ಒಬ್ರು ಯುವ ಉತ್ಸಾಹಿ ಕೃಷಿಕರಿದ್ದಾರೆ. ಪೂಗಸಿರಿ ದೋಟಿಯಿಂದ ಒಂದು 6 ಜನರ ಟೀಮ್ ಅನ್ನು ಮಾಡಿದ್ದಾರೆ. ಅವರ ಮುಖ್ಯ ಕೆಲಸ ಏನಂದ್ರೆ, ಈಗಿನ ಕಾಲದಲ್ಲಿ ಅಡಿಕೆ ತೋಟಕ್ಕೆ ಕೆಲಸದವರ ಶಾರ್ಟೇಜ್ ಆಗುತ್ತೆ. ಸೊ ಅಡಿಕೆ ತೆಗೆಯಲು ಮತ್ತೆ ಅಡಿಕೆಯ ಮರಕ್ಕೆ ಔಷಧಿಯನ್ನು ಸಿಂಪಡಿಸಲು ಅವರ ಟೀಮ್ ಈ ಕಡಬ ತಾಲೂಕು, ಪುತ್ತೂರು ತಾಲೂಕು, ಸುಳ್ಯ ತಾಲೂಕು ಎಲ್ಲಿ ಕರೆದ್ರು ಕೂಡ ಬರ್ತಾರೆ. ಸೊ ಅವ್ರ ಜೊತೆ ಅವರ ಟೀಮಿನ ಬಗ್ಗೆ, ಅವರ ಟೀಮಿನ ಉದ್ದೇಶ ಏನು, ಅದನ್ನೆಲ್ಲ ಕೂಡ ಮಾತಾಡೋಣ. ಯುವ ಉತ್ಸಾಹಿ ಕೃಷಿಕರು ಶ್ರೀನಂದನ್ ಕುಂಜಿಹಿತ್ಲು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಒಂದು ತಂಡ ಪೂಗಸಿರಿ ದೋಟಿ, ಈ ತಂಡದೊಂದು ಪರಿಕಲ್ಪನೆ ಯಾಕೆ ಬಂತು, ಯಾವಾಗ ಸ್ಟಾರ್ಟ್ ಮಾಡಿದಿರಿ? ನಾನು ಕೃಷಿಗಿಳಿದು ಸುಮಾರು ಒಂದು 10 ವರ್ಷ ಆಗ್ತಾ ಬಂತು. 2017 ಬೆಂಗಳೂರು ಜಾಬ್ ಬಿಟ್ಟು ಒಂದು ಐ ಟಿ ಕಂಪನಿ ಕೆಲಸ ಮಾಡ್ತಾ ಇದ್ದೆ. ಜಾಬ್ ಬಿಟ್ಟು ಕೃಷಿಗಿಳ್ದವ. ಕೃಷಿಗಿಳ್ದಾಗ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಅಡಿಕೆ ಕೊಯ್ಲು ಮತ್ತೆ ಇದಕ್ಕೆಲ್ಲ ತುಂಬಾ ಸಮಸ್ಯೆ ಆಗ್ತಾ ಇತ್ತು, ಮದ್ದು ಬಿಡುವಂಥದ್ದಕ್ಕೆಲ್ಲ. ಆ ಟೈಮಲ್ಲಿ ಬೇರೆ ಜನ ಸಿಕ್ಕಿದ್ರು ಹಾಗೆ ಮಾಡಿದೆ. ಮತ್ತೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಅವ್ರ ಹತ್ರ ಕೂಡ ಜನ ಇಲ್ಲದಾಗೆ ಆಗ್ತಾ ಇತ್ತು. ಅಂದ್ರೆ ಅವ್ರಿಗೂ ಪ್ರಾಯ ಆಗ್ತಾ ಬಂತು. ಇನ್ನು ಹೊಸೊಬ್ರು ಬೇಕು ನನಗೆ, ಯಂಗ್ಸ್ಟರ್ಗಳು ಬೇಕಿತ್ತು. ಆವಾಗ ಹುಟ್ಟಿಕೊಂಡ ಪರಿಕಲ್ಪನೆ ಇದು ನನಗೆ. ಪೂಗ ಸಿರಿ ಅಂತ ಹೇಳಿದ್ರೆ ಪೂಗ ಅಂತ ಹೇಳಿದ್ರೆ ಅಡಿಕೆ, ಸಿರಿ ಅಂತ ಹೇಳಿದ್ರೆ ಸಿಂಗಾರ. ನನಗೆ ಸ್ಪೆಷಲ್ ಆಗಿ ಒಂದು ಸಿಕ್ಕಿದ ಹೆಸರು, ನನ್ನ ಸೋದರತ್ತಿಗೆ ಇದನ್ನು ಸಜೆಸ್ಟ್ ಮಾಡಿದ್ದು. ಸಿಂಚನ್ ಅಂತ ಅವ್ರ ಹೆಸರು, ನಾನು ಅವ್ರದ್ದು ಮೆನ್ಷನ್ ಮಾಡ್ಲೇಬೇಕು ಇದನ್ನು. ಹಾಗೆ ಹುಟ್ಟಿಕೊಂಡಂತ ತಂಡ ಇದು. ಇತ್ತೀಚಿನ ಅಂದ್ರೆ ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ನಾನು ತಂಡ ಸ್ಟಾರ್ಟ್ ಮಾಡಿದ್ದು. ಇವಾಗ ಸಕ್ಸಸ್ಫುಲ್ ಆಗಿ ಈಗ 6ನೇ ತಿಂಗಳು ಓಡ್ತಾ ಇದೆ. ನಮಗೆ ತುಂಬಾ ಕೆಲಸ ಇದೆ, ಒಂದು ದಿವಸ ಪುರ್ಸೊತ್ತಿಲ್ಲ. ಒಂದು ದಿವಸ ರಜೆ ಕೊಟ್ಟರು ಕೂಡ ಯಾಕೆ ರಜೆ ಕೊಟ್ಟರು ಅಂತ ನನ್ನ ಹತ್ರ ಹುಡುಗರು ಕ್ವಶನ್ ಮಾಡ್ತಾರೆ. ಈಗ ಹಾಗೆ ಆಗಿದೆ ನನ್ನ ಪರಿಸ್ಥಿತಿ. ಹೀಗೆ ನಡೀತಾ ಇದೆ, ತೊಂದರೆ ಇಲ್ಲ. ಈಗ ನೀವೊಂದು ಈ ತಂಡ ಶುರು ಮಾಡಬೇಕು ಅಂದಾಗ ನಿಮಗೆ ಬೆಂಗಾವಲಾಗಿ ಯಾರು ನಿಂತರು? ಅಂದ್ರೆ ಪ್ಲಾನ್ ಮಾಡೋದು ಸುಲಭ, ಅದಕ್ಕೆ ಬೇಕಾದ ಯುವಕರು ಸಿಗಬೇಕು, ಅದಕ್ಕೆ ಬೇಕಾದ ಮೆಟೀರಿಯಲ್ ಸಿಗಬೇಕು. ಅದು ನೀವು ಹೇಗೆ ಪ್ಲಾನ್ ಮಾಡಿದ್ರಿ? ಅದೇ, ಬೆಂಗಾವಲಾಗಿ ನಂಗೆ ತುಂಬಾ ಜನ ನಿಂತಿದ್ದಾರೆ. ಮನೆಯವರಂತೂ ಮೇನ್. ಮತ್ತೆ ಇಲ್ಲಿ ನಮ್ಮ ಹತ್ತಿರದ ಅಕ್ಷಯ ಆಳ್ವ ಅಂತ ಒಬ್ರು ಇದ್ದಾರೆ, ತೋಟದ ಯಜಮಾನರು ಪ್ರಸನ್ನ ಕುಮಾರ್ ಅಂತ ಅವರಿದ್ದಾರೆ. ಅವರು ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗ ಪ್ರಥಮವಾಗಿ ಅಂದ್ರೆ ನಿಮ್ಮ ಕೆಲಸ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಅದ್ರ ಬಗ್ಗೆ ಹೇಳೋದು? ಕಳೆದ ವರ್ಷ ಅಕ್ಟೋಬರ್ ಅಲ್ಲಿ ನಾನು ಅವರಿಗೆ ಟ್ರೈನಿಂಗ್ ಕೊಟ್ಟದ್ದು. ಸಾಮಾನ್ಯ ಆಗಸ್ಟ್ ಸ್ಟಾರ್ಟ್ ನಾನೇ ಕೊಟ್ಟೆ. ನನ್ನ ತೋಟದಲ್ಲಿ ನಾನೇ ಕೊಟ್ಟೆ. ಟ್ರೈನಿಂಗ್ ಕೊಟ್ಟು ಹೇಗೆ ಮಾಡಬೇಕು, ಮದ್ದು ಬಿಡುವಂಥದ್ದು ಹೇಗೆ, ಅಡಿಕೆ ಕೊಯ್ಲು ಮಾಡುವಂಥದ್ದು ಹೇಗೆ, ಅದನ್ನ ನಾನು ಕೊಟ್ಟೆ. ಸುಮಾರು ಒಂದು 2 ತಿಂಗಳಿನಷ್ಟು ನಾನು ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೇನೆ. ಆ ವಿಚಾರದಲ್ಲಿ ನಾನು ಹೇಳಬೇಕಾಗ್ತದೆ. ಹಾಗಾದ್ರೆ ನೀವು ಮುಂಚೆ ಇದನ್ನ ನೀವೇ ಪ್ರಾಯೋಗಿಕವಾಗಿ ಯೂಸ್ ಮಾಡಿ? ಹೌದು. ಈಗ ನನ್ನ ಪರ್ಸನಲ್ ಯೂಸಿಗೆ ನಾನು ದೋಟಿ ತಕೊಂಡು 2 ವರ್ಷ ಆಯ್ತು. 2 ವರ್ಷದಿಂದ ನಾನು ಅದು ಉಪಯೋಗ ಮಾಡಿ ಹೇಗೆ ಮಾರ್ಪಾಡುಗಳನ್ನು ಮಾಡಿಕೊಂಡು, ಕೆಲವೊಂದೆಲ್ಲ ಹೇಗೆ ಪೈಪನ್ನು ಹೇಗೆ ಹಾಕ್ಬೋದು ಅದೆಲ್ಲ ಸುಮಾರು ಮಾಡಿಕೊಂಡಿದ್ದೇನೆ. ಬೇಕಾದ ಕಸ್ಟಮೈಸ್ ಆಗಿ ನಾನು ಮಾಡ್ಕೊಂಡಿದ್ದೇನೆ. ದೋಟಿನ ಹೇಗೆ ಉಪಯೋಗ ಮಾಡ್ಬೋದು ಅಂತ ಟ್ರೈನಿಂಗ್ ಕೊಟ್ಟು. ಈಗ ಇಲ್ಲಿ ಸುತ್ತಮುತ್ತಲು ಪ್ರಥಮವಾದ ದೋಟಿ ತಂಡವಲ್ಲ, ಬೇರೆ ದೋಟಿ ತಂಡಗಳು ಇತ್ತ ಇಲ್ಲಿ ಮುಂದೆ? ಆಲ್ರೆಡಿ ಈಗ ಇಲ್ಲಿ ಪಂಜದಲ್ಲಿ ಒಂದು ದೋಟಿ ತಂಡ ಇದೆ, ಪಿಂಗಾರದವರು ಅಂತ ಇದೆ. ಆದ್ರೆ ಅವರಿಗೆ ಅಂದ್ರೆ ಒತ್ತಡಗಳು ಅಷ್ಟೇ ಇದೆ. ಪಿಂಗಾರದ ಅಧ್ಯಕ್ಷರು ನಾನು ಅವರು ಕೂಡ ನಂಗೆ ಗೈಡೆನ್ಸ್ ಮಾಡಿದ್ದಾರೆ. ಒಂದು 2-3-4-5 ವರ್ಷದ ಆಲೋಚನೆ ಇದೆ ನಂದು, ಈಗ ಸಾಕಾರ ಆಗಿದೆ ಅಂತ. ಈಗ ನೀವು ತಂಡ ಮಾಡಿದಾಗ ಜನರ ರೆಸ್ಪಾನ್ಸ್ ಹೇಗಿದೆ? ನೀವು ಹೇಳಿದ್ರಿ ಆಲ್ರೆಡಿ ನಿಮಗೆ ಒಂದ್ ದಿವಸ ಸಹ ಇದಿಲ್ಲ, ಬಿಡುವಿಲ್ಲ, ರೆಸ್ಟ್ ಇಲ್ಲ ಅಂತ. ಜನರ ರೆಸ್ಪಾನ್ಸ್ ಹೇಗಿತ್ತು? ತೊಂದ್ರೆ ಇಲ್ಲ. ಶುರುವಿಗೆ ಅದೇ, ನಾನು ತಂಡ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ನಂಗೆ ಬುಕ್ಕಿಂಗ್ ಸಿಗದೆ ಇದಾಗ್ಬೋದು, ಖಾಲಿ ಬೀಳ್ತಾರೆ ಅಂತ ಭಯದ ಇತ್ತು. ತಂಡ ಸ್ಟಾರ್ಟ್ ಮಾಡಿದ ನಂತರ ಅದೇ, 1 ಬುಕ್ಕಿಂಗ್ ಆಯ್ತು, 2 ಬುಕ್ಕಿಂಗ್ ಆಯ್ತು, 3 ಬುಕ್ಕಿಂಗ್ ಆಯ್ತು. ಲಾಸ್ಟಿಗೆ 30 ಬುಕ್ಕಿಂಗ್ ಬಂದದ್ದಿದೆ ನನಗೆ ತಿಂಗಳಲ್ಲಿ. ಈಗ ಈ ತೋಟ ಮುಗಿಸಿ ಅರ್ಧ ಗಂಟೆಯಲ್ಲಿ ಇನ್ನೊಂದು ತೋಟಕ್ಕೆ ಹೋಗಿರ್ತೇವೆ ಅಂತ ನಾವು. ಹಾಗೆ ಈಗ ಒಂದು ದಿವಸದಲ್ಲಿ ಎಷ್ಟು ತೋಟ ನೀವು ಕವರ್ ಮಾಡ್ತೀರಿ? ಅದು ಹೇಗೆ? ಅದೇ, ದೊಡ್ಡ ತೋಟ ಇದ್ರೆ ನಮಗೆ ಒಂದು 7 ಎಕರೆ 8 ಎಕರೆ ಅಷ್ಟು ನಾವು ಮದ್ದು ಬಿಡ್ತೇವೆ ಕಂಟಿನ್ಯೂಸ್ ಆಗಿ. ಕಷ್ಟ ಆಗ್ತದೆ ಕೆಲವು ಸಲ, ಮಳೆ ಎಲ್ಲ ಬಂದ್ರೆ ಮತ್ತೆ ಬೇರೆ ಸಮಸ್ಯೆಗಳಾದ್ರೆ ಕೆಲವು ಸಲ ಪಂಪ್ ಕೈ ಕೊಡೋದು, ದೋಟಿ ಕೈ ಕೊಡೋದು, ಹೀಗೆಲ್ಲ ಆಗ್ತದೆ.
ಆವಾಗ ನಾವು ಅದನ್ನು ಮ್ಯಾನೇಜ್ ಮಾಡಿಕೊಳ್ಬೇಕಾಗ್ತದೆ ಅಂತ. ಆವಾಗ ನಾವು ಕವರ್ ಮಾಡೋ ಏರಿಯಾ ಅದೆಲ್ಲ ಕಮ್ಮಿ ಆಗ್ತದೆ. ನಿಮ್ಮ ತಂಡದ ಕೆಲಸ ಏನಂದ್ರೆ ಬರೇ ಅಡಿಕೆ ಮಾತ್ರ ಕೊಯ್ತೀರಾ, ಅಲ್ಲ ಅದನ್ನ ಹೆಕ್ಕಿ ಮನೆಯವರಿಗೆ ಜಾಲಿಯವರಿಗೆ ತಗೊಂಡು ಹೋಗ್ತೀರಾ, ಅಂಗಡದವರಿಗೆ? ಅದು ಹೇಗೆ, ಅದೇನೆಲ್ಲ ಅಂದ್ರೆ ಇವಾಗ ಅಡಿಕೆ ಕೊಯ್ಲು ನಾವೀಗ ಜನವರಿ ನಂತರ ಸ್ಟಾರ್ಟ್ ಮಾಡಿದ್ದು ನಾವು. ಹೌದು. ಹಾಗೆ ನಮಗೆ ಲೇಬರ್ಗಳು ನಮಗೆ ಅಷ್ಟಿಲ್ಲ ನಮ್ಮ ಹತ್ರ. ನಮ್ಮ ಹತ್ರ 6 ಆರು ಜನ ಜನ ಇರುವಂತದ್ದು. ಹೌದು. ಈಗ 3 ಜನ ಕೊಯ್ತಾರೆ, 3 ಜನ ಕ್ಯಾಚ್ ಮಾಡ್ತಾರೆ. ಹ್ಮ್. ಕ್ಯಾಚ್ ಮಾಡಿದ್ದನ್ನು ಒಂದು ಕಡೆಯಲ್ಲಿ ರಾಶಿ ಹಾಕಿ ಕೊಡ್ತಾರೆ ಅಷ್ಟೇ. Okay. ಮನೆಗೆ ಸಾಗಾಟ ಮಾಡುವಂಥದ್ದೆಲ್ಲ ಅವರೇ ಮಾಡ್ಬೇಕಾಗ್ತದೆ. ಅವರೇ ಅಂದ್ರೆ ನಮ್ಮ ಹತ್ರ ಆ ಲೇಬರ್ ವ್ಯವಸ್ಥೆ ಇಲ್ಲ. ಹಾ. ಮುಂದಿನ ದಿನಗಳಲ್ಲಿ ಆಲೋಚನೆ ಇದೆ, ಲೇಬರ್ಗಳು ಸಿಕ್ಕಿದ್ರೆ ಮಾಡುವಂತ ಇದ್ದೇನೆ. ಈಗ ಅಡಿಕೆ ಕೊಯ್ಲು ಲಾಸ್ಟ್ ಆಗ್ತಾ ಉಂಟು, ಹ. ಇನ್ನು ಮದ್ದು ಬಿಡುವಾಗ ಮದ್ದು ಬಿಡುದು ಸಹ ಮಾಡಿ. ಹೌದು. ಸಾಮಾನ್ಯ ಈಗ ಬೇಸಿಗೆಯಲ್ಲಿ ನಳ್ಳಿಗೆ ಬಿಡ್ತಾ ಇದ್ದೇವೆ. ಹ್ಮ್. ಡಿಸೆಂಬರ್ ಜನವರಿ ತಿಂಗಳಲ್ಲಿ ಎಲೆ ಚುಕ್ಕಿ ರೋಗ ಅಂತ ಸಿವಿಯರ್ ಆಗಿತ್ತು. ಹ್ಮ್. ಆವಾಗ ಅದಕ್ಕೆ ಬಿಡ್ತಾ ಇದ್ದೆವು. ಇನ್ನೀಗ ಮಳೆಗಾಲ ಸೀಸನ್ ಸ್ಟಾರ್ಟ್ ಆಗ್ತದೆ. ಇನ್ನೀಗ 1 ತಿಂಗಳಲ್ಲಿ ಮಳೆಗಾಲ ಸೀಸನ್ ಸ್ಟಾರ್ಟ್ ಆಗ್ತದೆ. ಆವಾಗ ನಾವು ಮಳೆಗಾಲ ಕೂಡ ರೆಡಿ ಆಗ್ಬೇಕಾಗ್ತದೆ. ಬುಕ್ಕಿಂಗ್ ಆಲ್ಮೋಸ್ಟ್ ನಮಗೆ ಫುಲ್ ಆಗಿದೆ. ಇನ್ನೊಂದು ಹೆಚ್ಚಂದ್ರೆ 1-2 ತೋಟಗಳನ್ನು ಒಪ್ಪಿಕೊಳ್ಬಹುದು ಅಷ್ಟೇ. 15 ತೋಟ ನಾನು ಮ್ಯಾಕ್ಸಿಮಮ್ ಒಪ್ಪಿಕೊಳ್ಳುವಂತ ಇದ್ದೇನೆ. 15 ತೋಟ ಒಟ್ಟು ತೋಟಗಳು ಇಡೀ ಸೀಸನ್. ಇಡೀ ಸೀಸನ್ಗೆ ಅಷ್ಟು ಕೆಲಸ ಅದಕ್ಕೆ ಬೇಕಾಗ್ತದೆ. ಅಷ್ಟು ಬೇಕಾಗ್ತದೆ. ಅಂದ್ರೆ ನನ್ನ ಟಾರ್ಗೆಟ್ ಎಂತ ಅಂತ ಹೇಳಿದ್ರೆ ಪ್ರತಿ 30 ದಿವಸಕ್ಕೊಂದ್ಸಲ ಹೋಗಿ ಆ ತೋಟಕ್ಕೆ ನಾನು ಮದ್ದು ಬಿಟ್ಟು ಕೊಡ್ಬೇಕು ಅಂತ. ಆ ತೋಟಕ್ಕೆ ರೋಗ ಬರಬಾರ್ದು ಅಂತ ನನ್ನ ಉದ್ದೇಶ. ನಿಮ್ಮ ಪೂರ್ತಿ ಜವಾಬ್ದಾರಿ ನಿಮ್ದೆ. ಪೂರ್ತಿ ಜವಾಬ್ದಾರಿ ನಂದಾಗಿರ್ತದೆ. ಮತ್ತೆ ಕೊಳೆ ರೋಗ ಎಲ್ಲಿಯಾರ ಅಕಸ್ಮಾತ್ 1-2 ಮರದಲ್ಲಿ ಬಂತು ಅಂತ ಆದ್ರೆ ಒಂದು ದೋಟಿಯನ್ನಾದ್ರೂ ಕಳಿಸಿ ಅಲ್ಲಿ ಕೊಳೆ ರೋಗವನ್ನು ಕಂಟ್ರೋಲ್ ಮಾಡುವ ಒಂದು ಇರದೇ ಇದೆ ನಮ್ದು. ಹಾಗೆ ಮಾಡ್ಬೇಕು ಅಂತ ಇದೆ. ನೋಡ್ಬೇಕು ಈಗ ಮಳೆಗಾಲ ಹೇಗಾಗ್ತದೆ ಅಂತ. ಈಗ ನಿಮ್ಮ ತಂಡ ಇದು ಈಗ ಕಡಬ ತಾಲೂಕು, ನೀವು ಎಲ್ಲೆಲ್ಲಿ ಸರ್ವಿಸ್ ಕೊಡ್ತೀವಿ? ಸಾಮಾನ್ಯ ಸುಳ್ಯ, ಪುತ್ತೂರು, ಕಡಬ 3 ತಾಲೂಕುಗಳಲ್ಲಿ ನಾವು ಹೋಗ್ಬೋದು. 30 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಾವು ಇಲ್ಲಿ ಹೋಗ್ತೇವೆ. ಅದಕ್ಕಿಂತ ಜಾಸ್ತಿ ಆದ್ರೆ ನಮಗೆ ಬರುವಂತ ಸಮಯವೂ ತುಂಬಾ ವೇಸ್ಟ್ ಆಗ್ತದೆ. ನಾವೀಗ ಬೆಳಿಗ್ಗೆ ಒಂದು 6 ಗಂಟೆಗಾದ್ರೆ ಇಲ್ಲಿಂದ ಹೊರಡ್ಬೇಕು, ತುಂಬಾ ದೂರ ಹೋಗೋದಿದ್ರೆ. ಹಾಗಿದ್ದ ಕಾರಣ 30 ಕಿಲೋಮೀಟರ್ ಒಳಗಡೆ ಅಂತ ಅಷ್ಟೇ. ಈಗ ನಿಮ್ಮ ಇದನ್ನು ಬುಕ್ ಮಾಡ್ಬೇಕಾದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಶ್ರೀನಂದನ್ ಕುಂಜಿತ್ಲು ಅಂತ ಇದೆ. ಮತ್ತೆ ಪೂಗಸಿರಿ ದೋಟಿ ತಂಡದೊಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಬಹುದು. ಮತ್ತೆ ನಾವು ವಿಡಿಯೋ ಬಿಗಿನಿಂಗ್ ಇಂದ ಹಾಕ್ತೇವೆ ನಿಮ್ಮ ನಂಬರ್, ಅದನ್ನು ಕೂಡ ಜನ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ಮಾಡಬಹುದು. ಈಗ ಈ ಮಳೆಗಾಲದಲ್ಲಿ ಮದ್ದು ಬಿಡುವ ಇದನ್ನು ಈ ಅದಕ್ಕೆ ಬೇಕಾದ ಔಷಧಿಯನ್ನು ಅವರು ತೋಟದವರೇ ತೋಟದವರು ಕೊಡ್ಬೇಕು. ಅಂದ್ರೆ ಒಂದೊಂದು ತೋಟದವರು ಒಂದೊಂದು ಮದ್ದುಗಳನ್ನು ಬಿಡ್ತಾರೆ. ಆವಾಗ ನಮಗೆ ಅದು ಕೆಲವು ಕಡೆಯಲ್ಲಿ ಹೋದಲ್ಲಿ ಆ ಮದ್ದು ಸಿಗುದಿಲ್ಲ. ಮತ್ತೆ ಕಾಂಪ್ಲಿಕೇಶನ್ಗಳು ಬರ್ತದೆ. ನಾವು ಕೊಟ್ಟ ಮದ್ದು ಎಲ್ಲಿಯಾರು ಸರಿ ಆಗದಿದ್ರೆ ಅಥವಾ ಅದರಿಂದ ಏನಾದ್ರು ಎಕ್ಸ್ಪೈರಿ ಡೇಟ್ಗಳದೆಲ್ಲ ಕಳೆದಿದ್ರೆ ಮತ್ತೆ ಸಮಸ್ಯೆ ಆಗ್ಬಾರ್ದು ಅಂತ ಮದ್ದು ಅವರೇ ಕೊಡ್ಲಿ, ಬ್ಯಾರಲ್ ಕೊಡ್ಲಿ, ನೀರು ಕೊಡ್ಲಿ, ಮತ್ತೆ ಅವರಿಗೆ ಊಟ ತಿಂಡಿ ಕಾಫಿಯನ್ನು ಕೊಟ್ರೆ ತೊಂದರೆ ಇಲ್ಲ. ಇನ್ನೀಗ ಬುಕಿಂಗ್ ಸ್ಲಾಟ್ ಅವೈಲೇಬಲ್ ಇದೆಯಾ? ಇನ್ನೀಗ ಬರುವ ಅದೇ 2 ಬುಕಿಂಗ್ ಸ್ಲಾಟ್ ಇದೆ ಅಷ್ಟೇ. 13 ಆಯ್ತು, ಇನ್ನು 2 ಇದೆ. 15 ತಗೊಳ್ಳೋದು, ಜಾಸ್ತಿ ತಗೊಳ್ಳೋದೇ ಇಲ್ಲ, ಸಾಧ್ಯ ಇಲ್ಲ ಅಂತ. ಕಳೆದ ವರ್ಷದ ಹಾಗೆ ಮಳೆ ಬಂದ್ರೆ ನಾವು ಮೇಲೆ ಕೆಳಗೆ ನೋಡ್ಬೇಕಾದಿತ್ತು, ಕೃಷಿಕರಿಗಿಂತ ಬೈಗಳು ತಿನ್ಬೇಕಾದಿತ್ತು. ಆದ ಕಾರಣ ಈ ವರ್ಷಕ್ಕೆ ಪ್ರಥಮ ಮಳೆಗಾಲ. ಹೌದು ಹೌದು, ಜಾಸ್ತಿ ಒಪ್ಪಿಕೊಳ್ಳಿಕ್ಕೂ ಧೈರ್ಯ ಇಲ್ಲ ನನಗೆ. ಮತ್ತೆ ಈಗ ಆಲ್ರೆಡಿ ಸ್ವಲ್ಪ ಒಳ್ಳೆ ಹೆಸರು ಪಡ್ಕೊಂಡಿದ್ದೇನೆ ಅಂತ ಒಂದು ತಿಳ್ಕೊಂಡಿದ್ದೇನೆ. ಅದನ್ನು ಉಳಿಸಿಕೊಳ್ಬೇಕು. ನನ್ನ ಹೆಸರು ಹಾಳಾಗಬಾರ್ದು, ಕೃಷಿಕರಿಗೂ ನಷ್ಟ ಆಗಬಾರ್ದು ಅಂತ ನನ್ನ ಒಂದು ಇಚ್ಛೆ ಇದು. ಹೇಗೆ ಅನಿಸ್ತದೆ ಕೃಷಿಕರ ರೆಸ್ಪಾನ್ಸ್ ಅನ್ನ ನೋಡಿ? ಹೇಗೆ ಅನಿಸ್ತದೆ ನೀವು ಸ್ಟಾರ್ಟ್ ಮಾಡಿದೊಂದು ಈ ವೆಂಚರ್ ಬಗ್ಗೆ? ಅದೇ, ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಇದೆ, ಖುಷಿ ಆಗ್ತಾ ಇದೆ. ಪ್ರತಿಯೊಂದು ಬೇರೆ ಬೇರೆ ತೋಟಗಳಿಗೆ ಹೋಗ್ತೇನೆ, ಅವರ ಕೃಷಿಯನ್ನು ನಾನು ನೋಡ್ತೇನೆ. ಅವರದ್ದು ಏನಾದ್ರು ಬದಲಾವಣೆ ಮಾಡ್ಬೇಕಂತ ಕೇಳ್ತಾರೆ. ಅವಾಗ ನಂಗೆ ಗೊತ್ತಿದ್ದ ಮಟ್ಟಿಗೆ ನಾನು ಹೇಳ್ತೇನೆ. ನಾನು ಅಷ್ಟೇನು ದೊಡ್ಡ ಕೃಷಿಕ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಕೃಷಿಗಿಳಿದವ. 8 ವರ್ಷ 10 ವರ್ಷ ಆಯ್ತು ಅಷ್ಟೇ. ಹಾಗಿದ ಕಾರಣ ನನ್ನಕ್ಕಿಂತ ಹಿರಿಯ ಕೃಷಿಕರು ನನ್ನ ಹತ್ರ ಕೇಳ್ತಾರೆ, ಯಾವ ಮದ್ದು ಬಿಡುದು ಮಾರಾಯ ಹಾಗೆ ಅಂತೆಲ್ಲ ಸಜೆಸ್ಟ್ ಮಾಡ್ತೇನೆ. ಅವರಿಗೆ ಓಕೆ ಅಂತ ಹೇಳಿದ್ರೆ ನಾವು ಅದನ್ನು ಬಿಟ್ಕೊಡ್ತೇವೆ. ಮತ್ತೆ ಆದಷ್ಟು ಕೀಟನಾಶಕಗಳನ್ನು ಉಪಯೋಗ ಮಾಡೋದು ಬೇಡ ಅಂತ ನಾನು ಹೇಳುವಂಥದ್ದು. ಅಂದ್ರೆ ನಮಗೆ ಜೇನು ಹುಳಗಳು ಬೇಕು, ಬೇರೆ ಬೇರೆ ಒಳ್ಳೊಳ್ಳೆ ಕೀಟಗಳಿರ್ತದೆ, ಅದು ಕೂಡ ನಮ್ಮ ಭೂಮಿಯಲ್ಲಿ ಇರಲಿ. ಕೀಟನಾಶಕ ಎರೆಹುಳ ಅದೇ, ಹಾಗೆ ಅದನ್ನು ಉಪಯೋಗ ಮಾಡಿದ್ರೆ ಒಳ್ಳೇದು ಅಂತ ನಾವು ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತೇವೆ ಬಿಡುವಂಥದ್ದು. ನಮ್ಮ ಹುಡುಗರಿಗೂ ಕಷ್ಟ ಆಗ್ತದೆ ಅದರಿಂದಾಗಿ. ಸಂಜೆ ಆಗ್ತಾ ತಲೆನೋವು, ವಾಮಿಟು ಇದೆಲ್ಲ ಸ್ಟಾರ್ಟ್ ಆದ ಇದು ಇದೆ. ಹಾಗಿದ್ದ ಕಾರಣ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡ್ತೇವೆ ನಾವು. ಇಷ್ಟೊತ್ತು ಮಾತಾಡಿದ್ರಿ, ಅಂದ್ರೆ ಒಂದು ಯುವ ಕೃಷಿಕರು ನೀವು, ಅದಲ್ಲದೆ ಈಗ ಮತ್ತೊಂದು ಸಾಹಸ ಕೈ ಹಾಕಿದ್ರಿ. ಅಂದ್ರೆ ನಿಮ್ಮಂತ ಕೃಷಿಕರಿಗೆ ಈ ಕೆಲಸದವರು ಸಿಗದಿದ್ದಾಗ ಯಾವ್ದು ತೊಂದರೆ ಆಗಬಾರ್ದು ಅಂತ ಪೂಗಸಿರಿ ದೋಟಿಯಿಂದ ನಿಮ್ದೊಂದು ತಂಡವನ್ನು ಮಾಡಿ ಇಲ್ಲಿ ಸುತ್ತಮುತ್ತಲಿನ ಕೃಷಿಕರಿಗೆ ಸೇವೆಯನ್ನು ಕೊಡ್ತಾ ಇದ್ರಿ. ಈಗ 6 ಜನರ ತಂಡ ಇದೆ. ಇದು 60 ಆಗ್ಲಿ 600 ಆಗ್ಲಿ ಇದೇ ತರ ನಿರಂತರವಾಗಿ ಕೃಷಿಯ ಸೇವೆಯನ್ನು ಮಾಡಿ. ತುಂಬಾ ಧನ್ಯವಾದ. ಖಂಡಿತ ಕೃಷಿಕರ ಆಶೀರ್ವಾದ ಇದ್ರೆ ಖಂಡಿತ ಟೀಮ್ ದೊಡ್ಡ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಇದೆ ತುಂಬಾ. ಒಂದು ತಂಡ ಕಟ್ಟಲಿಕ್ಕೆ ಸುಮಾರು ಒಂದು 12 ಲಕ್ಷ ರೂಪಾಯಿಯಷ್ಟು ದುಡ್ಡು ಬೇಕಾಗ್ತದೆ.
ಹಾಗಿದ್ದಾಗ ನಾನು ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಹೌದು. ಒಂದೇ ಸಲಕ್ಕೆ ಹಾಕ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಮತ್ತೆ ನಿಮ್ಮ ಬಹುಮುಖ್ಯವಾಗಿ ನಿಮ್ಮ ಜೊತೆ ಬರುವ ಆ ಕೆಲಸಗಾರರ ಸುರಕ್ಷತೆ ಸುರಕ್ಷತೆ ಹೌದು. ದೃಷ್ಟಿಯಿಂದ ಸಹ ನೀವು ಹೌದು ಯೋಚನೆ ಹೌದು ಮಾಡ್ಬೇಕಾಗ್ತದೆ. ಮಾಡ್ಬೇಕಾಗ್ತದೆ. ದೋಟಿ ಅಂತ ಹೇಳಿದ್ರೆ ಅದರಲ್ಲಿ ಈಗ ಕರೆಂಟ್ ಲೈನ್ ಅಲ್ಲಿ ಇದ್ರೆ ಹೌದು ಹೌದು. ತುಂಬಾ ಜಾಗ್ರತೆ ಬೇಕಾಗ್ತದೆ. ಹ್ಮ್. ಆ ಟೈಮಿಗೆ ಅದನ್ನೆಲ್ಲ ನೋಡಿಕೊಂಡು ನಾವು ಮಾಡ್ಬೇಕಾಗ್ತದೆ ಅಂತ. ಓಕೆ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. Thank you. ನಿಮ್ಮ ಪೂಗಸಿರಿ ದೋಟಿ ತಂಡದ ಬಗ್ಗೆ ಹೇಗಿತ್ತು ಅನುಭವ? ಅಂದ್ರೆ ಹೊಸತಾಗಿ ಮಾಡಿದ ಒಂದು ಟೀಮ್, ಹೇಗಿತ್ತು ಅನುಭವ ನಿಮಗೆ ಕೆಲಸ ಮಾಡುವಾಗ? ಕೆಲಸ ಮಾಡುವಾಗ ನಮ್ಮೊಟ್ಟಿಗೆ ಅವರು ಸಹ ಬಂದು ಮಾತಾಡಿ ಹ್ಮ್. ಒಂದು ಕ್ಲೋಸ್ ಆಗಿರ್ತಾರೆ. ಅಂದ್ರೆ ಎಷ್ಟೇ ಕೆಲಸ ಆಗ್ಬೇಕು ಹಾಗೆ ಹೀಗೆ ಅಂತ ಏನು ಇರುದಿಲ್ಲ. ಹ್ಮ್. ಅಂದ್ರೆ ನಾವು ಒಂದು ಅವರೇಜ್ ತನಕ ಹೋಗ್ತೇವೆ ಕೆಲಸ. ಹ್ಮ್. ಅವರಿಗೆ ಇಷ್ಟ ಆಗ್ತದೆ ಸಹ. ಮತ್ತೆ ನಮ್ಮೊಟ್ಟಿಗೆ ಮನೆಯವರು ಸಹ ಒಂದು ಹೊಂದಾಣಿಕೆಯಲ್ಲಿ ಇರ್ತಾರೆ. ನೀವು ಹೋದ ಹೋದ ಮನೆಯವರು? ಮನೆಯವರೆಲ್ಲ ಹ್ಮ್. ನಮ್ಮೊಟ್ಟಿಗೆ ಹೊಂದಾಣಿಕೆಯಲ್ಲಿ ಇರ್ತಾರೆ. ಈ ದೋಟಿ ಇಲ್ಲದ ಮುಂಚೆ ನೀವು ಅಡಿಕೆ ಕೊಯ್ಲೆಲ್ಲ ಮಾಡ್ತಾ ಇದ್ರ? ಇಲ್ಲ ಇಲ್ಲ, ಹ್ಮ್. ನಮ್ಮ ಒಟ್ಟಿಗಿದ್ದವರೆಲ್ಲ ಇವರೆಲ್ಲ ಮಾಡ್ತಿದ್ರು. ಹ್ಮ್. ದೋಟಿ ಹತ್ತಿದ್ರು. ಮರ ಹತ್ತಿ ಮತ್ತೆ ಹ್ಮ್. ಈ ಕೊಕ್ಕೆ ಎಲ್ಲ ಉಂಟಲ್ಲ ಅದ್ರಲ್ಲೆಲ್ಲ ತೆಗಿತಿದ್ರು. ಹಾಗೆ ಹೇಳಿ, ಈಗ ದೋಟಿ ಮತ್ತೆ ಮುಂಚೆ ತೆಗೆದದ್ದು ಏನು ವ್ಯತ್ಯಾಸ? ಎಷ್ಟು ಸುಲಭ ಆಗ್ತದೆ ನಿಮ್ಮ ಕೆಲಸ? ಇದ್ರಲ್ಲಿ ಸುಲಭ ಆಗ್ತದೆ ಸರ್. ಅಂದ್ರೆ ಹಾ. ನಾವು ಅಂದ್ರೆ ಇದು ಈ ಮರದುಂಟಲ್ಲ ದೋಟಿ, ಅಂದ್ರೆ ಹಾ. ಕೊಕ್ಕೆ ಅಂತ, ಕೊಕ್ಕೆ ಅಂತ ದುಂಬು, ಹಾ. ಕೊಕ್ಕೆ ಹಾ. ಆಯ್ತಲ್ಲ, ಅದ್ರಲ್ಲಿ ಆದ್ರೆ ಈಗ ಕೊಕ್ಕೆ ಕಟ್ಟಿಯಲ್ಲಿ ತೆಗೆಯುದು. ಇದರಲ್ಲಿ ಕತ್ತಿ ಕಟ್ಟಿ ಸುಲಭ ಆಗ್ತದೆ ಸ್ವಲ್ಪ. ನಮ್ಮ ಜೊತೆ ಪೂಗಸಿರಿ ದೋಟಿ ತಂಡದ ಸರ್ವಿಸ್ ಅನ್ನು ಉಪಯೋಗಿಸಿದ ಒಬ್ಬರು ಗ್ರಾಹಕರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ನಂದು ಪ್ರಸನ್ನ ಭಟ್ ಕರಿಂಬೀಲ. ಈ ಪೂಗಸಿರಿ ದೋಟಿ ತಂಡದ ಜೊತೆ ನಿಮ್ಮ ಒಂದು ಅನುಭವ ಹೇಗಿತ್ತು? ಅದ್ರ ಬಗ್ಗೆ ತುಂಬಾ ಒಳ್ಳೆಯ ಅನುಭವ. ಯಾಕಂದ್ರೆ ನಾನು ಅಡಿಕೆ ಮದ್ದು ಬಿಡುವ ವಿಷಯದಲ್ಲಿ ಅವರನ್ನು ಕಾಂಟ್ಯಾಕ್ಟ್ ಆದಾಗ ಅವರು ಸಮಯಕ್ಕೆ ಸರಿಯಾಗಿ ನಮಗೆ ಸಿಂಗಾರಕ್ಕೆ ಮದ್ದು ಬಿಟ್ಟು ಕೊಟ್ಟಿದ್ದಾರೆ. ಮುಂದೆ ಹಾಗೆ ಒಂದು ಡೇಟ್ ಕೊಟ್ಟು ಆ ಸಮಯಕ್ಕೆ ಸರಿಯಾಗಿ ಬರ್ತಾರೆ. ಮತ್ತೆ ನಮಗೆ ಇದರಲ್ಲಿ ಒಳ್ಳೆ ಪ್ರಯೋಜನ. ಯಾಕಂದ್ರೆ ಈಗ ಮದ್ದು ಬಿಡುವ ಉದ್ದೇಶದಲ್ಲಿ ಪಂಪು ಪೈಪ್ ಎಲ್ಲ ಅವರದ್ದೇ. ನಮಗೆ ಯಾವ್ದಿತ್ತು ನಾವು ಮದ್ದು ರೆಡಿ ಮಾಡಿ ಕೊಟ್ರೆ ಆಯ್ತು ಅವರಿಗೆ. ನಿಮಗೆ ಬೇರೆ ಏನು ತಲೆಬಿಸಿ ಇಲ್ಲ? ಯಾವ ತಲೆ ಬೇಸಿಯೂ ಇಲ್ಲ. ಡ್ರಮ್ಮಿಗೆ ನೀರು ತುಂಬಿಸಿ ಕೊಟ್ರೆ ಆಯ್ತು ಅಷ್ಟೇ. ಎಲ್ಲ ಅವರೇ ರೆಡಿ ಮಾಡಿ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಒಳ್ಳೆ ಸರ್ವಿಸ್ ಇದೆ. ಧಾರಾಳವಾಗಿ ಇದನ್ನು ಬೇರೆಯವ್ರಿಗೆ ಕೂಡ ರೆಕಮೆಂಡ್ ಖಂಡಿತ ಮಾಡಬಹುದು. ಖಂಡಿತ ಮಾಡ್ತೇನೆ. ಅವರಿಗೆ ಅಡಿಕೆ ಕೊಯ್ಲಿನ ಟ್ರೈನಿಂಗ್ ಅವರಿಗೆ ಇದು ಪೂಗಸಿರಿ ತಂಡಕ್ಕೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇಯರ್ ಇಂದ ಅವರು ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಅಡಿಕೆ ಕೊಯ್ಲು ಮಾಡಬಹುದು ಅಂತ ಇದರಲ್ಲಿ ಅನುಭವ. ಓಕೆ, ನಿಮ್ಮ ಅನುಭವ ಓವರಾಲ್ ಆಗಿ ಚೆನ್ನಾಗಿತ್ತು? ಚೆನ್ನಾಗಿದೆ. ಬೇರೆ ಕೃಷಿಕರಿಗೆ ಕೂಡ ಅವರನ್ನು ನೀವು ರೆಕಮೆಂಡ್ ಮಾಡ್ತೀರಾ? ಖಂಡಿತ ಮಾಡ್ತೇನೆ. ಖಂಡಿತ ಒಳ್ಳೆ ಸರ್ವಿಸ್ ಇದೆ. ಸರಿ, ಥ್ಯಾಂಕ್ ಯು.